Welcome to Sankalp Learning Solution. Good morning, my dear students. ಹಿಂದಿನ ಕ್ಲಾಸ್ ಅಲ್ಲಿ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿದ್ವಿ ಮಕ್ಕಳ. ಕೆಲವು ಲೆಕ್ಕಗಳು ಬಾಕಿ ಇದ್ವು. ಸೊ ಆ ಲೆಕ್ಕಗಳನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳ. ಸೊ ಇಲ್ಲಿ 11ನೆಯ ಪ್ರಶ್ನೆಯನ್ನ ಗಮನಿಸಿ. 5 ವರ್ಷಗಳ ಬಳಿಕ ಜೇಕಬ್ನ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬ್ನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಹೇಳಿಕೆಯ ರೂಪದ ಪ್ರಶ್ನೆಗಳು ಮಕ್ಕಳ. ಸೊ ಇದು ನಿಮ್ಗೆ ಮ್ಯಾಕ್ಸಿಮಮ್ ಹೇಳಿಕೆಯ ರೂಪದ ಪ್ರಶ್ನೆಗಳನ್ನ ಕೊಡ್ತಾ ಇರ್ತಾರೆ. ಸೊ ಇದನ್ನ ನೀವು ಸಮೀಕರಣ ರೂಪದಲ್ಲಿ ಬರ್ಕೊಳ್ಬೇಕು. ಸೊ ಹೇಗೆ ಇಲ್ಲಿ ಜೇಕಬ್ನ ವಯಸ್ಸು ಹಾಗೂ ಆತನ ಮಗನ ವಯಸ್ಸು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಜೇಕಬ್ನ ಪ್ರಸ್ತುತ ವಯಸ್ಸನ್ನ ಜೆ ಅಂತ ಇಟ್ಕೊಳ್ಳೋಣ. ಸೊ ಜೇಕಬ್ನ ಪ್ರಸ್ತುತ ವಯಸ್ಸನ್ನ ಜೆ ಅಂತ ಇಟ್ಕೊಂಡ್ರೆ ಆತನ ಮಗನ ವಯಸ್ಸು, ಸೊ ಮಗನ ವಯಸ್ಸನ್ನ ನಾವು ಎಸ್ ಅಂತ ಇಟ್ಕೊಳ್ಳೋಣ. ಸೊ ನೀವು ಎಕ್ಸ್ ಅಥವಾ ವಾಯ್ ಅಂತ ಕೂಡ ತಗೊಳ್ಬಹುದು. ಸೊ ಇಲ್ಲಿ 5 ವರ್ಷದ ನಂತರ ಅಂದ್ರೆ ಏನಾಯ್ತು, ಜೇಕಬ್ನ ವಯಸ್ಸಿಗೂ 5 ವರ್ಷವನ್ನ ಆಡ್ ಮಾಡ್ಬೇಕು, ಆತನ ಮಗನ ವಯಸ್ಸಿಗೂ ಕೂಡ 5 ವರ್ಷವನ್ನ ಆಡ್ ಮಾಡ್ಬೇಕು. ಯಾಕಂದ್ರೆ 5 ವರ್ಷಗಳ ನಂತರ. ಓಕೆ, ಹಾಗೆ ಏನಾಗ್ತಾ ಇದೆ, 5 ವರ್ಷದ ನಂತರ ಅವರಿಬ್ಬರ ವಯಸ್ಸುಗಳು, ಜೇಕಬ್ನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದರ ಸಂಬಂಧವನ್ನ ಹೇಗ್ ಬರಿಬಹುದು? ಜೇಕಬ್ನ ವಯಸ್ಸು 5 ವರ್ಷಗಳ ನಂತರ ಏನಾಗ್ತಾ ಇದೆ. ಸೊ ಇಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದೀವಿ, ಸೊ ಅದನ್ನ ನೀವು ಲೆಟ್ ತಗೊಂಡ್ರೆ, ಸೊ ಜೆ ಪ್ಲಸ್ 5 ಇಸ್ ಈಕ್ವಲ್ ಟು ಏನಾಗ್ತಾ ಇದೆ, ಆತನ ಮಗನ ವಯಸ್ಸಿನ 3ರಷ್ಟಾಗುತ್ತಿದೆ. 3ರಷ್ಟು, 3 ಪಟ್ಟು. ಸೊ 3 ಗುಣಿಸು ಎಸ್ ಪ್ಲಸ್ 5. ಓಕೆ, ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. ಸೊ ನಾವು ಹೇಳಿಕೆಯಲ್ಲಿ ಕೊಟ್ಟಿರೋದನ್ನ ಸಮೀಕರಣ ರೂಪದಲ್ಲಿ ಬರ್ದಿದ್ದೇವೆ. ಸೊ ಜೆ ಪ್ಲಸ್ 5 ಇಸ್ ಈಕ್ವಲ್ ಟು 3 ಗುಣಿಸು ಎಸ್, 3s ಪ್ಲಸ್ 15. ಓಕೆ, ಸೊ ಇಲ್ಲಿ ನಾವು ಸಜಾತಿಯ ಪದಗಳನ್ನ ಬಂದ್ ಮಾಡಿದಾಗ, ಸೊ ಇಲ್ಲಿ ಜೆ ಮೈನಸ್ 3s ಇಸ್ ಈಕ್ವಲ್ ಟು 15 ಮೈನಸ್ 5 ಏನಾಗುತ್ತೆ, 10. ಓಕೆ, ಸೊ ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಹೇಳಿಕೆ ಏನಿದೆ, 5 ವರ್ಷಗಳ ಹಿಂದೆ ಜೇಕಬ್ನ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅಂದ್ರೆ 5 ವರ್ಷಗಳ ಹಿಂದೆ ಅಂದ್ರೆ ಏನ್ ಮಾಡ್ಬೇಕಾಯ್ತು, ಜೇಕಬ್ನ ವಯಸ್ಸು ಮೈನಸ್ 5 ಅದಕ್ಕಿಂತ ಹಿಂದೆ ಅಲ್ವಾ. ಸೊ 5 ವರ್ಷಗಳ ಹಿಂದೆ. ಸೊ ಆತನ ಮಗನ ವಯಸ್ಸು ಕೂಡ ಏನಾಗುತ್ತೆ ಹೇಳಿ, ಎಸ್ ಮೈನಸ್ 5. ಸೊ ಈಗ ನಾವು ಇವರಿಬ್ಬರ ಸಂಬಂಧ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ ಅವರು. 5 ವರ್ಷಗಳ ಹಿಂದೆ ಜೇಕಬ್ನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿತ್ತು. ಸೊ 5 ವರ್ಷಗಳ ಹಿಂದೆ ಜೇಕಬ್ನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿತ್ತು. ಓಕೆ, ಸೊ ಈ ರೀತಿಯಾಗಿ ನಾವು ಸಂಬಂಧವನ್ನ ಹೇಳಿದ್ದೇವೆ ಮಕ್ಕಳು. ಸೊ ಈಗ ಇದನ್ನ ಸರಳೀಕರಣಗೊಳಿಸಿದಾಗ ಜೆ ಮೈನಸ್ 5 ಇಸ್ ಈಕ್ವಲ್ ಟು 7s ಪ್ಲಸ್ ಮೈನಸ್ ಮೈನಸ್ 5 7 35. ಸೊ ಜೆ ಮೈನಸ್ 7s ಇಸ್ ಈಕ್ವಲ್ ಟು ಮೈನಸ್ 35 ಪ್ಲಸ್ 5 ಎಷ್ಟಾಗತ್ತೆ ಹೇಳಿ, ಮೈನಸ್ 30. ಸೊ ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ. ಸೊ ಈಗ ನಮ್ಗೆ ಅವರ ಮಗನ ವಯಸ್ಸು ಹಾಗೆ ಜೇಕಬ್ನ ವಯಸ್ಸನ್ನ ಕಂಡುಹಿಡಿಬೇಕು. ಸೊ ಈಗ ನಾವು ಸಮೀಕರಣವನ್ನ ಬಿಡಿಸ್ಬೇಕು. ಸೊ ಇಲ್ಲಿ ನೀವು ಯಾವ್ದಾದ್ರು ಮೆಥಡ್ ಅನ್ನ ಫಾಲೋ ಮಾಡ್ಬೋದು. ಓಕೆ, ಸೊ ಆದೇಶ ವಿಧಾನ ಅಥವಾ ವರ್ಜಿಸುವ ವಿಧಾನವನ್ನಾದ್ರೂ ಯೂಸ್ ಮಾಡ್ಕೊಂಡು ನೀವು ಆತನ ಮಗನ ವಯಸ್ಸು ಹಾಗೆ ಜೇಕಬ್ನ ವಯಸ್ಸನ್ನ ಕಂಡುಹಿಡಿಬಹುದು ಮಕ್ಕಳೇ. ಸೊ ಈಗ ನಾವು ಸಮೀಕರಣಗಳನ್ನ ಹೇಗೆ, ಸಮೀಕರಣ 1ರಿಂದ ಸಮೀಕರಣ 2 ಕಳೆಯೋಣ ಮಕ್ಕಳು. ಓಕೆ, ಸೊ ವರ್ಜಿಸುವ ವಿಧಾನದಿಂದ. ಸೊ ಸಮೀಕರಣ 1ರಿಂದ ಸಮೀಕರಣ 2 ಕಳೆಯಿರಿ.
ಸೊ ಇದೇನಾಗುತ್ತೆ ಜೆ ಮೈನಸ್ 3s. ಸೊ ಮೊದಲನೇ ಸಮೀಕರಣ ಜೆ ಮೈನಸ್ 3s ಮೈನಸ್ ಜೆ ಮೈನಸ್ 7s is equal to 10 ಮೈನಸ್ ಆಫ್ ಮೈನಸ್ 30 ಅಲ್ವಾ. ಸೊ 10 ಮೈನಸ್ ಆಫ್ ಮೈನಸ್ 30. ಸೊ ಇಲ್ಲಿ ಪ್ಲಸ್ ಜೆ ಮೈನಸ್ ಜೆ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 3s ಪ್ಲಸ್ 7s ಏನಾಗುತ್ತೆ ಹೇಳಿ 4s ಇಸ್ ಈಕ್ವಲ್ ಟು 10 ಪ್ಲಸ್ 30 40. ಸೊ s ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 40 ಡಿವೈಡೆಡ್ ಬೈ 4. ಸೊ 4 ಬಂದ್ರೆ 4 10. ಹಾಗಾದ್ರೆ ಇಲ್ಲಿ ಜೇಕಬ್ ನ ಮಗನ ವಯಸ್ಸು ಸಿಕ್ಕಿದೆ. ಎಷ್ಟು? 10 ವರ್ಷ ಅಲ್ವಾ. ಸೊ ಈಗ ನಾವು ಈ ಜೇಕಬ್ ನ ಮಗನ ವಯಸ್ಸನ್ನ ಸಮೀಕರಣ 1 ಅಥವಾ 2ರಲ್ಲಿ ಆದೇಶಿಸಿದಾಗ ನಮ್ಗೆ ಜೇಕಬ್ ನ ವಯಸ್ಸು ಸಿಗತ್ತೆ ಮಕ್ಕಳು. ಓಕೆ. ಸೊ ಈಗ ನಾವು ಜೇಕಬ್ ನ ಮಗನ ವಯಸ್ಸನ್ನ ಎಸ್ ಇಸ್ ಈಕ್ವಲ್ ಟು 10 ಇದನ್ನ ಸಮೀಕರಣ 1ರಲ್ಲಿ ಆದೇಶಿಸೋಣ. ಆದೇಶಿಸಿದಾಗ ಜೆ ಮೈನಸ್ 3s 10 ಇಸ್ ಈಕ್ವಲ್ ಟು 10. ಸೊ ಇದು ಸಮೀಕರಣ 1. ಸೊ ಜೆ ಮೈನಸ್ 3 ಗುಣಿಸು 10 30 ಇಸ್ ಈಕ್ವಲ್ ಟು 10. ಸೊ ಜೆ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 30 ಪ್ಲಸ್ 10. ಸೊ ಜೆ ಇಸ್ ಈಕ್ವಲ್ ಟು 40 ವರ್ಷ. ಓಕೆ. ಈಗ ನಮ್ಗೆ ಜೇಕಬ್ ನ ವಯಸ್ಸು ಕೂಡ ಪ್ರಸ್ತುತ ವಯಸ್ಸು ಕೂಡ ಸಿಕ್ಕಿದೆ. ಹಾಗಾದ್ರೆ ಜೇಕಬ್ ನ ಪ್ರಸ್ತುತ ವಯಸ್ಸು 40 ವರ್ಷಗಳು ಮತ್ತು ಅವನ ಮಗನ ಪ್ರಸ್ತುತ ವಯಸ್ಸು ಏನ್ ಹೇಳಿ 10 ವರ್ಷಗಳು. ಓಕೆ. ಈ ರೀತಿ ವರ್ಷಗಳ ವಯಸ್ಸಿನ ಲೆಕ್ಕಗಳು ಕೂಡ ನಿಮ್ಗೆ ಕೊಡ್ತಾ ಇರ್ತಾಳೆ ಮಕ್ಕಳೇ. ಸೊ ಇದನ್ನು ಕೂಡ ನೀವು ಈ ರೀತಿಯ ಲೆಕ್ಕಗಳು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಕೊನೆಯ ಲೆಕ್ಕವನ್ನ ನೋಡಿ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಬರುವಂತಹ ಕೊನೆಯ ಲೆಕ್ಕ. ಸೊ ಇಲ್ಲಿ ನೋಡಿ 12ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡ ನಕ್ಷಾ ವಿಧಾನದಿಂದ ಬಿಡಿಸಿ. ಸೊ ವರ್ಜಿಸುವ ವಿಧಾನವನ್ನಾದ್ರೂ ಕೊಡ್ಬೋದು, ಆದೇಶ ವಿಧಾನವನ್ನಾದ್ರೂ ಕೊಡ್ಬೋದು, ಅಥವಾ ನಕ್ಷಾ ವಿಧಾನದಿಂದ ಕೂಡ ಈ 2 ಸಮೀಕರಣಗಳನ್ನ ಅಂತ ಕೇಳ್ಬೋದು ಮಕ್ಕಳು. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6, ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 5. ಸೊ ಈಗ ಮೊದಲನೆಯ ಸಮೀಕರಣವನ್ನ ತಗೊಂಡು ಮೊದಲನೇದಾಗಿ ನಾವು ಎಕ್ಸ್ ಗೆ ವ್ಯಾಲ್ಯೂ ಹಾಕ್ತಾ ಹೋಗ್ಬೇಕು. ನಿಮ್ಗೆ y ವ್ಯಾಲ್ಯೂ ಸಿಗತ್ತೆ. ಸೊ ಇದನ್ನ ಮಾಡ್ಬೇಕು ಅಂದ್ರೆ ನೀವು y ಅನ್ನ ಸಪರೇಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಸೊ y ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 6 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಓಕೆ. ಸೊ ಇಲ್ಲಿ ನಾನು ಈ ಸಮೀಕರಣದಲ್ಲಿ y ಅನ್ನ ಸಪರೇಟ್ ಮಾಡಿದ್ದೇನೆ. ಓಕೆ. ಸೊ ಈಗ ನಾವು ಎಕ್ಸ್ ಈಸ್ ಈಕ್ವಲ್ ಟು 0 ಆಗಿದೆ. y ಬೆಲೆ ಏನಾಗತ್ತೆ? ಸೊ y ಈಸ್ ಈಕ್ವಲ್ ಟು 6 ಮೈನಸ್ 0 ಡಿವೈಡೆಡ್ ಬೈ 2. ಸೊ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ 3 ಅಲ್ವಾ. ಸೊ y ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ? 3 ಬಂದಿದೆ. ಯಾವಾಗ? ಎಕ್ಸ್ 0 ಆದಾಗ. ಅದೇ ಎಕ್ಸ್ ಈಸ್ ಈಕ್ವಲ್ ಟು 6 ಆದಾಗ ಸೊ y ಬೆಲೆ ಏನಾಗುತ್ತೆ? 6 ಮೈನಸ್ 6 ಡಿವೈಡೆಡ್ ಬೈ 2. ಸೊ y ಈಸ್ ಈಕ್ವಲ್ ಟು 6 ಮೈನಸ್ 6 0 ಬೈ 2 ಈಸ್ ಈಕ್ವಲ್ ಟು ಏನ್ ಹೇಳಿ 0. ಹಾಗಾದ್ರೆ ಇಲ್ಲಿ y ಬೆಲೆ ಏನ್ ಬಂದಿದೆ? 0 ಬಂದಿದೆ. ಸೊ ಇದನ್ನ ನಾವು ಗ್ರಾಫ್ ಅಲ್ಲಿ ತೋರಿಸ್ಬೇಕು ಈ ಒಂದು ವ್ಯಾಲ್ಯೂ ಅನ್ನ. ಸೊ ಹಾಗಾಗಿ ನಮ್ಗಿಲ್ಲಿ ಎಕ್ಸ್ 0 ಆದಾಗ y ಬೆಲೆ 3, ಎಕ್ಸ್ 6 ಆದಾಗ y ಬೆಲೆ 0 ಬಂದಿದೆ. ಸೊ ಎಕ್ಸ್ ವೈ ನಿರ್ದೇಶಾಂಕಗಳು ಯಾವ ರೀತಿ ಬಂದಿದೆ? 0, 3, 6, 0 ಬಂದಿದೆ. ಸೊ ಇದು ಮೊದಲನೆಯ ಸಮೀಕರಣ. ಸೊ ಎರಡನೆಯ ಸಮೀಕರಣವನ್ನ ನೋಡಿ. ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 5. ಸೊ ಇಲ್ಲಿ ನಾವು y ಅನ್ನ ಸಪರೇಟ್ ಮಾಡಿದಾಗ ಸೊ y ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ 5 ಮೈನಸ್ ಎಕ್ಸ್. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಸೊ ಎಕ್ಸ್ ಇಸ್ ಈಕ್ವಲ್ ಟು ನೀವು 0ನೇ ತಗೊಳ್ಬೇಕಂತ ಇಲ್ಲ. 1, 2, 3, -1 ಈ ರೀತಿಯಾಗೂ ಕೂಡ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಬೆಲೆಯನ್ನ ಕಂಡುಹಿಡಿಯಬಹುದು ಮಕ್ಕಳೇ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಸೊ y ಬೆಲೆ ಏನಾಗುತ್ತೆ? 5 ಮೈನಸ್ 0 ಇಸ್ ಈಕ್ವಲ್ ಟು ಏನ್ ಹೇಳಿ 5. ಓಕೆ. ಹಾಗಾದ್ರೆ ಇಲ್ಲಿ y
ಎಕ್ಸ್ 0 ಆದಾಗ y ಏನಾಗ್ತಾ ಇದೆ 5 ಬರ್ತಾ ಇದೆ. ಹಾಗೆ ಎಕ್ಸ್ ಈಕ್ವಲ್ ಟು 5 ಆದಾಗ ಸೊ y ನ ಬೆಲೆ ಏನಾಗುತ್ತೆ 5 ಮೈನಸ್ 5. ಸೊ y ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 0 ಬಂದಿದೆ. ಹಾಗಾದ್ರೆ ಇಲ್ಲಿ ಎಕ್ಸ್ 0 ಆದಾಗ y 5, ಎಕ್ಸ್ 5 ಆದಾಗ y 0. ಹಾಗಾದ್ರೆ ಇಲ್ಲಿ ಇವುಗಳ ನಿರ್ದೇಶಾಂಕಗಳು ಏನ್ ಹೇಳಿ 0, 5, 5, 0. ಸೊ ಈ ಎರಡೂ ಸಮೀಕರಣದ ಬೆಲೆಯನ್ನ ನೋಡಿದ್ವಿ. ಸೊ ಇದನ್ನ ನಾವು ಗ್ರಾಫ್ ಅಲ್ಲಿ ನೋಡಿದಾಗ ಸೊ ಹೇಗ್ ಬರ್ತಾ ಇದೆ ರೇಖೆಗಳು, ಗ್ರಾಫ್ ಹೇಗ್ ಬರ್ತಾ ಇದೆ. ಸೊ ನೋಡಿ, ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಛೇದಿಸ್ತಾ ಇದೆ. ಸೊ ಇಲ್ಲಿ ಛೇದಿಸಿರುವ ಬಿಂದುಗಳು ಯಾವ್ದು ಹೇಳಿ 4, 1. ಅಂದ್ರೆ ಏನಾಯ್ತು, ಈ ಗ್ರಾಫ್ ಅನ್ನ ನೋಡಿದ ತಕ್ಷಣ ಗೊತ್ತಾಗ್ಬೇಕು ನಿಮ್ಗೆ ಈ ಸಮೀಕರಣಗಳು ಅನನ್ಯ ಪರಿಹಾರವನ್ನ ಹೊಂದಿದೆ. ಓಕೆ, ಸೊ ಕೇವಲ ಒಂದೇ ಒಂದು ಪರಿಹಾರ, ಓಕೆ, ಯುನೀಕ್ ಸೊಲ್ಯೂಷನ್ ಇದೆ ಯಾವಾಗ ಛೇದಿಸ್ತಾ ಇದ್ರೆ ಅಲ್ವಾ. ಹಾಗಾದ್ರೆ ಇಲ್ಲಿ ಇದರ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ, a1/a2 ನಾಟ್ ಈಕ್ವಲ್ ಟು ಏನಾಗಿರುತ್ತೆ ಮಕ್ಕಳೇ b1/b2 ಆಗಿರುತ್ತೆ ಅಲ್ವಾ. ಸೊ ಇದು ಈ ಒಂದು ಸಮೀಕರಣದ ಸೊಲ್ಯೂಷನ್ ಮಕ್ಕಳೇ. ಸೊ ಇಲ್ಲಿ ನಿಮಗೆ ಸಮಾಂತರ ರೇಖೆಗಳು ಬರುವಂತಹ ಗ್ರಾಫ್ಸ್ ಗಳನ್ನ ಕೇಳಬಹುದು, ಅಥವಾ ಕೋಇನ್ಸಿಡೆಂಟ್ ಲೈನ್ಸ್, ಸೊ ಐಕ್ಯಗೊಳ್ಳುವ ರೇಖೆಗಳು, ಈ ರೀತಿ ಬರುವಂತಹ ಗ್ರಾಫ್ ಗಳನ್ನು ಕೂಡ ಕೇಳ್ಬೋದು ಮಕ್ಕಳೇ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಒಂದು ಟಾಪಿಕ್ಗೆ, ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಸೊ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ತೆಗಿಬಹುದು ಅನ್ನೋದನ್ನ ನೋಡಿದ್ದೇವೆ ನಾವು. ಸೊ ನೀವು ಇದೇ ಪ್ರಶ್ನೆಗಳನ್ನ ಇಟ್ಕೊಂಡು ಏನೂ ಇಲ್ಲ, ಜಸ್ಟ್ ಅಲ್ಲಿ ಸಂಖ್ಯೆಗಳನ್ನ ಬದಲು ಮಾಡ್ಕೊಂಡು ಕೊಡ್ತಾ ಇರ್ತಾರಷ್ಟೇ ಎಕ್ಸಾಮ್ಸ್ ಅಲ್ಲಿ. ಸೊ ಮ್ಯಾಕ್ಸಿಮಮ್ ಈ ರೀತಿಯ ಪ್ರಶ್ನೆಗಳು ನಿಮ್ಗೆ ಬರ್ತಾ ಇರತ್ತೆ ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲೇ ನೀವು ಒಂದೊಂದೇ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಸಾಲ್ವ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಓಕೆ, ಸೊ ಈಗ ಈ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕವರ್ ಮಾಡಿದ್ದೇನೆ. ಸೊ ಸಮಯ ಇರೋದ್ರಿಂದ ನಾನು ಇವತ್ತಿನ ತರಗತಿಯಲ್ಲಿ ತ್ರಿಭುಜಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ, ಹಾಗೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ತೆಗಿಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಓಕೆ.
ಗಣಿತ ಪಠ್ಯ ಪುಸ್ತಕದ 6ನೇ ಅಧ್ಯಾಯ ತ್ರಿಭುಜಗಳು. ಸೊ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್, ಎಕ್ಸಾಮ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ನಿಮ್ಗೆ ತ್ರಿಭುಜಗಳು ಈ ಪಾಠದಲ್ಲಿ ನೀವು ಯಾವ್ಯಾವ ಅಂಶಗಳನ್ನ ಕಲ್ತಿದ್ದೀರಾ? ಸಮರೂಪ ತ್ರಿಭುಜಗಳು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಸರ್ವಸಮ ತ್ರಿಭುಜಗಳು ಅಂದ್ರೆ ಹೇಗೆ? ಸೊ ಇಲ್ಲಿ ಸಮರೂಪ ತ್ರಿಭುಜಗಳು ಅಂದ್ರೆ ಹೇಗಿರುತ್ತೆ ಹೇಳಿ, ಆಕಾರದಲ್ಲಿ ಒಂದೇ ರೀತಿಯಾಗಿರುತ್ತೆ. ಸೊ ಸರ್ವಸಮ ತ್ರಿಭುಜಗಳಲ್ಲಿ ಆಕಾರ ಮತ್ತು ಗಾತ್ರಗಳು ಒಂದೇ ರೀತಿಯಾಗಿರುತ್ತೆ ಅಲ್ವಾ. ಸೊ ಇದು ಮೇನ್ ವ್ಯತ್ಯಾಸ ಅಂದ್ರೆ ಇದು ಸಮರೂಪ ತ್ರಿಭುಜ ಮತ್ತು ಸರ್ವಸಮ ತ್ರಿಭುಜದಲ್ಲಿ. ಸೊ ಇವುಗಳನ್ನ ತಿಳ್ಕೊಂಡಿದ್ದೀರಾ. ಹಾಗೆ ಸಮರೂಪತೆ ಅಂದ್ರೆ ಥೇಲ್ಸ್ ನ ಪ್ರಮೇಯ, ತ್ರಿಭುಜಗಳಲ್ಲಿ ಸಮರೂಪತೆಗೆ ಸಂಬಂಧಪಟ್ಟ ಹಾಗೆ ಥೇಲ್ಸ್ ನ ಪ್ರಮೇಯವನ್ನ ನೋಡಿದೀರಾ. ಹಾಗೆ ಥೇಲ್ಸ್ ನ ಪ್ರಮೇಯದ ವಿಲೋಮ ಅಂಶವನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ. ಸೊ ಹಾಗೆ ತ್ರಿಭುಜಗಳ ನಿರ್ಧಾರಕ ಗುಣಗಳು, ಬಾಹು ಬಾಹು ನಿರ್ಧಾರಕ ಗುಣ, ಬಾ ನಿರ್ಧಾರಕ ಗುಣ, ಇವುಗಳನ್ನೆಲ್ಲ ನೀವು ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ ಮಾಡಿದ್ದೀರಾ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಿಮ್ಗೆ ಎಕ್ಸಾಮಿಗೆ ರಿಲೇಟೆಡ್ ಆಗಿ ಎಷ್ಟು ಕ್ವಶನ್ಸ್ ಗಳು ಬರ್ಬೋದು ಮಕ್ಕಳೇ? ಒಟ್ಟು 9 ಅಂಕಗಳು ಬರುತ್ತೆ ಈ ಒಂದು ಅಧ್ಯಾಯದಿಂದ. ಸೊ 1 ಅಂಕದ ಪ್ರಶ್ನೆಗಳು 2 ಇರುತ್ತೆ, 3 ಅಂಕದ ಪ್ರಶ್ನೆಗಳು 1 ಇರುತ್ತೆ, ಹಾಗೆ 4 ಅಂಕದ ಪ್ರಶ್ನೆಗಳು 1 ಇರುತ್ತೆ ಮಕ್ಕಳೇ. ಓಕೆ, ಸೊ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಈ ಒಂದು ಟಾಪಿಕ್ ಇಂದ ಬರ್ತಾ ಇದೆ. ಅದ್ರಲ್ಲೂ ಏನ್ ಹೇಳಿ 4 ಅಂಕದ ಪ್ರಶ್ನೆಗಳು ಕೆಲವೊಂದು ಇಂಪಾರ್ಟೆಂಟ್ ಇದೆ ಮಕ್ಕಳೇ. ಸೊ ಅದನ್ನ ನೀವು ಓದ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಮಾರ್ಕ್ಸ್ ತಗೊಳ್ಬಹುದು. ಓಕೆ, ಸೊ ಯಾವ ರೀತಿಯಲ್ಲಿ ಕೇಳ್ಬೋದು ಅನ್ನೋದನ್ನ ನೋಡೋಣ ಒಂದೊಂದಾಗೆ. ಓಕೆ, ಸೊ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು AD by AB is equal to AE by C, AD by DB is equal to EB by AE, C AD by DB is equal to AE by EC, D DB by AD is equal to AE by EC ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, DE ಸಮಾಂತರ BC ಆಗಿದೆ ಅಂತ ನೋಡಿ. ತ್ರಿಭುಜ ABC ಅಲ್ಲಿ ಹೇಗಿದೆ, DE ಏನಾಗಿದೆ BC ಗೆ ಸಮಾಂತರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಮಾಂತರ ಅಂದಿದ್ದೆ ನಿಮ್ಗೆ ಥೇಲ್ಸ್ ನ ಪ್ರಮೇಯ ನೆನಪಾಗ್ಬೇಕು. ಓಕೆ, ಸೊ ಇಲ್ಲಿ ಸಮಾಂತರವಾಗಿದ್ರೆ ಏನಿರುತ್ತೆ, ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ, ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತೆ. ಅದೇ ಇದರ ವಿಲೋಮನು ಕೂಡ ಟ್ರೂ ಆಗತ್ತೆ. ಅಂದ್ರೆ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದ್ರೆ ಅವುಗಳು ಸಮಾಂತರವಾಗಿರುತ್ತೆ. ಸೊ ಈ ಅಂಶವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ತ್ರಿಭುಜ ABC ಯಲ್ಲಿ ಡಿ ಏನಾಗಿದೆ, BC ಗೆ ಸಮಾಂತರವಾಗಿದೆ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ನಾವು ಇವುಗಳ ಅನುಪಾತವನ್ನ ಹೇಳ್ಬೋದಾ? ಹೇಗೆ? AD by DB is equal to ಏನಾಗತ್ತೆ ಹೇಳಿ, AE by EC ಆಗತ್ತೆ ಮಕ್ಕಳೇ. ಓಕೆ, ಇವುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಅನುಪಾತವನ್ನ ಗಮನಿಸಿದ್ರೆ ಸೊ ಯಾವ್ದು ಸರಿ ಆಗತ್ತೆ ಹೇಳಿ? ಸಿ ಸರಿ ಆಗತ್ತೆ ಅಲ್ವಾ. AD by DB is equal to ಏನ್ ಹೇಳಿ, AE by EC. ಹಾಗಾದ್ರೆ ಇಲ್ಲಿ ಸಿ ಏನಾಯ್ತು, ಸರಿಯಾದ ಆಯ್ಕೆ ಆಯ್ತು ಮಕ್ಕಳೇ. ಓಕೆ, ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎರಡನೆಯ ಪ್ರಶ್ನೆಯನ್ನ ಗಮನಿಸಿ. ಕೆಳಗಿನವುಗಳಲ್ಲಿ ಸಮವಾದ ಬಾಹುವಿನ ಉದ್ದ ಹೊಂದಿರುವ ತ್ರಿಭುಜಗಳು. ಸೊ ಎ ಸಮದ್ವಿಬಾಹು ತ್ರಿಭುಜಗಳು, ಬಿ ಸಮಬಾಹು ತ್ರಿಭುಜಗಳು, ಸಿ ಲಂಬಕೋನ ತ್ರಿಭುಜಗಳು, ಡಿ ಅಸಮಬಾಹು ತ್ರಿಭುಜಗಳು. ಸೊ ಇಲ್ಲಿ ಸಮವಾದ ಬಾಹುವನ್ನ ಹೊಂದಿರುವಂತಹ ತ್ರಿಭುಜಗಳು ನೋಡಿ ಏನಿರತ್ತೆ ಹೇಳಿ, ಸಮಬಾಹು ತ್ರಿಭುಜಗಳಾಗಿರತ್ತೆ. ಸೊ ಯಾಕಂದ್ರೆ ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಕೋನಗಳು ಏನಿರತ್ತೆ ಹೇಳಿ, ಯಾವಾಗ್ಲೂ 60 ಡಿಗ್ರಿ ಆಗಿರತ್ತೆ. ಎಲ್ಲಾ ಬಾಹುಗಳು ಸಮನಾಗಿರತ್ತೆ. ಸೊ ಇಲ್ಲಿ ಸಮನಾದ ಬಾಹು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲಾ ಬಾಹುಗಳು ಸಮನಾಗಿರತ್ತೆ ಅಲ್ವಾ. ಸೊ ಹಾಗಾದ್ರೆ ಇದು ಏನಾಯ್ತು ಹೇಳಿ, ಸಮಬಾಹು ತ್ರಿಭುಜಗಳಾದ್ವು. ಸೊ 2 ಸಮಬಾಹು ತ್ರಿಭುಜಗಳನ್ನ ತಗೊಂಡ್ರೆ ಸೊ ಅವುಗಳು ಏನಾಗುತ್ತೆ ಹೇಳಿ, ಸಮರೂಪಿ ತ್ರಿಭುಜಗಳು ಅಥವಾ ಸರ್ವಸಮ ತ್ರಿಭುಜಗಳು. ಯಾಕಂದ್ರೆ ಇಲ್ಲಿ ಕೋನಗಳು ಸಮನಾಗಿರತ್ತೆ. 2 ಸಮಬಾಹು ತ್ರಿಭುಜದಲ್ಲಿ ಕೋನಗಳು ಸಮನಾಯಿತು, ಬಾಹುಗಳ ಅಳತೆಗಳು ಕೂಡ ಸಮನಾಯಿತು. ಹಾಗಾದ್ರೆ ಸರ್ವಸಮ ತ್ರಿಭುಜ ಅಂತ ಕೂಡ ನಾವು ಇದನ್ನ ಹೇಳ್ಬೋದು. ಸಮರೂಪಿ ತ್ರಿಭುಜಗಳು ಅಂತ ಕೂಡ ಹೇಳ್ಬೋದು.
ಓಕೆ, ಸೊ ಇಲ್ಲಿ ನಮ್ಗೆ ಸಮಬಾಹುವಿನ ಸಮವಾದ ಬಾಹುವಿನ ಉದ್ದ ಹೊಂದಿರುವ ತ್ರಿಭುಜಗಳು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಕೊಟ್ಟಿರುವ ಆಯ್ಕೆಯನ್ನ ನೋಡ್ಲಿಕ್ಕೆ ಹೋದ್ರೆ ಉತ್ತರ ಯಾವ್ದಾಗತ್ತೆ ಹೇಳಿ, ಸಮಬಾಹು ತ್ರಿಭುಜ ಆಗತ್ತೆ ಮಕ್ಕಳೇ. ಓಕೆ, ಸೊ ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್ ಗಳು ಸಮರೂಪಿಗಳಾಗಿವೆ ಮತ್ತು ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಏನ್ ಹೇಳಿ, ಬಿ ಸಿ ಡಿವೈಡೆಡ್ ಬೈ ಎಫ್ ಡಿ ಆದರೆ, ಅಂದ್ರೆ ಇವುಗಳ ಬಾಹುಗಳ ಅನುಪಾತಗಳು ಸಮವಾಗಿದ್ದರೆ ಇವು ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳಿದ್ದಾರೆ. ಸೊ ಇದನ್ನ 1 ಮಾರ್ಕ್ಸ್ ಕ್ವಶನ್ಸ್ ಗಳಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಎ ಕೋನ ಬಿ ಕೋನ ಇ ಗೆ ಸಮನಾಗತ್ತೆ, ಬಿ ಕೋನ ಎ ಕೋನ ಡಿ ಗೆ ಸಮನಾಗತ್ತೆ ಅಂತೆ, ಸಿ ಕೋನ ಬಿ ಕೋನ ಡಿ ಗೆ ಸಮನಾಗತ್ತೆ, ಡಿ ಕೋನ ಎ ಕೋನ ಎಫ್ ಗೆ ಸಮನಾಗತ್ತೆ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಡಿಇಎಫ್ ಗಳು ಸಮರೂಪಿ. ಸೊ ಇಲ್ಲಿ ಸಮರೂಪಿ ಅಂದ್ರೆ ಏನಾಯ್ತು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರತ್ತೆ, ಹಾಗೆ ಅನುರೂಪ ಕೋನ ಸಮನಾಗಿರತ್ತೆ. ಸೊ ಹಾಗಾದ್ರೆ ಇಲ್ಲಿ ಎ ಬಿ ಬಾಹು ಏನಾಗತ್ತೆ ಹೇಳಿ, ಡಿಇ ಗೆ ಸಮಾನುಪಾತದಲ್ಲಿ ಇದೆ, ಅಂದ್ರೆ ಎ ಬಿ ಡಿವೈಡೆಡ್ ಬೈ ಏನಾಯ್ತು, ಡಿಇ ಆಯ್ತು. ಸೊ ಇಲ್ಲಿ ಕೊಟ್ಟಿರುವ ಅಂಶದ ಪ್ರಕಾರ ಎ ಬಿ ಡಿವೈಡೆಡ್ ಬೈ ಡಿಇ ಅಂತ ಹೇಳ್ತಾ ಇದ್ದಾರೆ. ಸೊ ಎ ಬಿ ಬಾಹು ಏನಾಗ್ತಾ ಇದೆ, ಇದಕ್ಕೆ ಅನುರೂಪವಾದ ಬಾಹು ಯಾವ್ದಾಯ್ತು, ಡಿಇ. ಹಾಗೆ ಬಿ ಸಿ ಗೆ ಅನುರೂಪವಾದ ಬಾಹು ಯಾವುದು, ಎಫ್ ಡಿ ಅಲ್ವಾ. ಸೊ ಇದು ಎರಡು ಈಕ್ವಲ್ ಇದೆ. ಈ ಎರಡು ಬಾಹುಗಳಿಂದ ಉಂಟಾದ ಕೋನಗಳು ಕೂಡ ಏನಾಗತ್ತೆ ಹೇಳಿ, ಸಮನಾಗತ್ತೆ. ಹಾಗಾದ್ರೆ ಇಲ್ಲಿ ಎ ಬಿ ಮತ್ತು ಬಿ ಸಿ ಬಾಹುವಿನಿಂದ ಉಂಟಾದ ಕೋನ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಡಿಇ ಹಾಗೂ ಎಫ್ ಬಾಹುವಿಂದ ಉಂಟಾದ ಕೋನಗಳು ಡಿ ಅಲ್ವಾ. ಸೊ ಹಾಗಾಗಿ ಈ ಕೋನಗಳು ಕೂಡ ಸಮನಾಗತ್ತೆ. ಹಾಗಾದ್ರೆ ಕೊಟ್ಟಿರುವ ಆಯ್ಕೆಯಲ್ಲಿ ಸಿ ಏನಾಯ್ತು ಹೇಳಿ, ಸರಿಯಾದ ಆಯ್ಕೆ. ಕೋನ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕೋನ ಡಿ ಗೆ ಸಮನಾಗತ್ತೆ. ಉದಾಹರಣೆಗೆ ಕೋನ ಬಿ 60 ಡಿಗ್ರಿ ಇದ್ರೆ ತ್ರಿಭುಜ ಡಿಇಎಫ್ ನಲ್ಲಿ ಡಿ ಕೂಡ ಏನಾಗತ್ತೆ ಹೇಳಿ, 60 ಡಿಗ್ರಿನೇ ಆಗಿರತ್ತೆ. ಯಾವಾಗ ತ್ರಿಭುಜ ಎ ಬಿ ಸಿ ಮತ್ತು ಡಿಇಎಫ್ ಗಳು ಸಮರೂಪಿಗಳಾಗಿದ್ರೆ ಮಾತ್ರ. ಓಕೆ, ಸೊ ಇಲ್ಲಿ ಕೊಟ್ಟಿರುವ ಹೇಳಿಕೆಯಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಎ ಬಿ ಸಿ ಮತ್ತು ಡಿಇಎಫ್ ಗಳು ಸಮರೂಪಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಕೋನ ಬಿ ಕೋನ ಡಿ ಗೆ ಸಮ ಅಂತ ಹೇಳಿದ್ವಿ ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿ. ಸೊ ಇಲ್ಲಿ ಸಮರೂಪಿಗಳಾಗಿರ್ಬೇಕು ಅಂದ್ರೆ ಅವುಗಳ ಆಕಾರಗಳು ಒಂದೇ ಇರ್ಬೇಕು. ಈ ಅಂಶಗಳು ಗೊತ್ತಾಗ್ಬೇಕು ನಿಮ್ಗೆ. ಹಾಗೆ ಇನ್ನೇನು ಅಂಶಗಳಿದೆ, ಸಮರೂಪಿ ತ್ರಿಭುಜಗಳಾಗ್ಬೇಕಾದ್ರೆ 2 ಗುಣಲಕ್ಷಣಗಳನ್ನ ಹೊಂದಿದೆ. ಏನು, ಅನುರೂಪ ಕೋನಗಳು ಸಮನಾಗಿರುತ್ತೆ, ಹಾಗೆ ಬಾಹುಗಳು ಸಮಾನುಪಾತದಲ್ಲಿ ಇರತ್ತೆ. ಹಾಗಾದ್ರೆ ಇಲ್ಲಿ ಸಮಬಾಹು ತ್ರಿಭುಜಗಳಲ್ಲಿ ಏನಾಗಿರುತ್ತೆ ಮಕ್ಕಳೇ, ಎಲ್ಲಾ ಕೋನಗಳು ಯಾವಾಗ್ಲೂ 60 ಡಿಗ್ರಿನೇ ಆಗಿರತ್ತೆ ಮತ್ತು ಎಲ್ಲಾ ಬಾಹುಗಳು ಸಮನಾಗತ್ತೆ. ಸೊ ಆದ್ದರಿಂದ ನಾವೇನ್ ಹೇಳ್ಬೋದು, ಯಾವುದೇ 2 ಸಮಬಾಹು ತ್ರಿಭುಜಗಳನ್ನ ತೆಗೆದುಕೊಂಡ್ರೆ ಅವುಗಳ ಅನುರೂಪ ಕೋನಗಳು ಸಮನಾಗತ್ತೆ, ಹಾಗೆ ಅವುಗಳ ಬಾಹುಗಳ ಅನುಪಾತಗಳು ಸ್ಥಿರವಾಗಿರುತ್ತೆ. ಸೊ ಈ ಕಾರಣಕ್ಕಾಗಿ ನಾವೇನ್ ಹೇಳ್ಬೋದು, ಯಾವುದೇ 2 ಸಮಬಾಹು ತ್ರಿಭುಜಗಳು ಸಮರೂಪಿಗಳಾಗಿರತ್ತೆ. ಹಾಗಾದ್ರೆ ಬೇರೆಯ ಆಯ್ಕೆ ಯಾಕೆ ತಪ್ಪಾಗಿದೆ? ಸೊ ಸಮದ್ವಿಬಾಹು, ಲಂಬಕೋನ ಅಥವಾ ಅಸಮಬಾಹು ತ್ರಿಭುಜ. ಸೊ ಇಲ್ಲೇನಾಗತ್ತೆ ಹೇಳಿ, ವಿಭಿನ್ನ ಕೋನಗಳು ಮತ್ತು ಬಾಹುಗಳ ಅನುಪಾತಗಳನ್ನ ಹೊಂದಿರಬಹುದು. ಸೊ ಹಾಗಾಗಿ ಇವುಗಳು ಏನ್ ಹೇಳಿ, ಸಮರೂಪಿ ತ್ರಿಭುಜ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಇಲ್ಲಿ ಬಿ ಏನಾಯ್ತು ಹೇಳಿ, ಸರಿಯಾದ ಆಯ್ಕೆ ಆಗತ್ತೆ ಮಕ್ಕಳೇ. ಓಕೆ, ಸೊ ಯಾಕೆ ಆಗಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಸೊ 5ನೆಯ ಪ್ರಶ್ನೆಯನ್ನ ನೋಡೋಣ. ತ್ರಿಭುಜ ಎ ಬಿ ಸಿ ಅಲ್ಲಿ ಡಿಇ ಸಮಾಂತರ ಬಿ ಸಿ. ನೋಡಿ, ಸಮಾನ ಅಂದಿದೆ ನಿಮ್ಗೆ ತೇಲ್ಸ್ ನ ಪ್ರಮೇಯ ನೆನಪಾಗ್ಬೇಕು. ಸೊ ಸಮಾಂತರವಾಗಿದೆ ಅಂದ್ರೆ ಆ 2 ತ್ರಿಭುಜಗಳು ಸಮರೂಪಿ ಆಗಿರತ್ತೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಡಿಇ ಸಮಾಂತರ ಬಿ ಸಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಡಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿಡಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಮತ್ತು ಎಸಿ ಇಸ್ ಈಕ್ವಲ್ ಟು 18 ಸೆಂಟಿಮೀಟರ್ ಗಳಾದರೆ ಎಇಯನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಮೂಲ ಸಮಾನುಪಾತ
ಮೂಲ ಸಮಾನುಪಾತತೆಯ ಪ್ರಮೇಯದ ಅನುಪಾತವನ್ನು ನೋಡಿದ್ರೆ ಹೇಗ್ ಬರಿಬಹುದು? AD divided by BD is equal to ಏನ್ ಹೇಳಿ? AE divided by EC. ಸೊ ಇದು ಮೂಲ ಸಮಾನುಪಾತತೆಯ ಪ್ರಮೇಯದ ಅನುಪಾತಗಳು ಯಾವಾಗ ಡಿ ಸಮಾಂತರ BC ಆದಾಗ. ಓಕೆ, ಸೊ ಇದು AD ಅಲ್ಲ. ಸೊ ಇಲ್ಲಿ AD ಎಷ್ಟಿದೆ? 5 ಸೆಂಟಿಮೀಟರ್. ಸರಿ, ಅಲ್ಲ ಇಂಟರ್ನೆಟ್ ಇಶ್ಯೂ ಇಟ್ಟಾನ. ಐದನೇ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ತ್ರಿಭುಜ ABC ಅಲ್ಲಿ ಡಿ ಸಮಾಂತರ BC, AD ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, BD 7 ಸೆಂಟಿಮೀಟರ್ ಮತ್ತು AC 18 ಸೆಂಟಿಮೀಟರ್ಗಳಾದರೆ AE ಅನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಅನ್ವಯಿಸಿದ್ರೆ, ಸೊ ಇಲ್ಲಿ ಇವುಗಳ ಅನುಪಾತಗಳು ಹೇಗಿರುತ್ತೆ? AD ಡಿವೈಡೆಡ್ ಬೈ BD ಈಸ್ ಈಕ್ವಲ್ ಟು ಏನ್ ಹೇಳಿ? AE ಡಿವೈಡೆಡ್ ಬೈ EC ಅಲ್ವಾ? ಸೊ ಯಾವಾಗ ಡಿ ಸಮಾನ BC ಆದಾಗ. ಸೊ ಇಲ್ಲಿ AD 7 ಸೆಂಟಿಮೀಟರ್ ಡಿವೈಡೆಡ್ ಬೈ BD ಎಷ್ಟಿದೆ? AD 5 ಸೆಂಟಿಮೀಟರ್ ಅಲ್ವಾ? ಸೊ 5 ಸೆಂಟಿಮೀಟರ್ ಡಿವೈಡೆಡ್ ಬೈ BD 7 ಸೆಂಟಿಮೀಟರ್ ಇಸ್ ಈಕ್ವಲ್ ಟು AE ಅಳತೆ. ಸೊ AE ಡಿವೈಡೆಡ್ ಬೈ EC. ಓಕೆ, ಸೊ ಇಲ್ಲಿ ನಾವು EC, ಸೊ ಇಲ್ಲಿ ನಮ್ಗೆ AC ಅಳತೆ ಗೊತ್ತಿದೆ ಅಲ್ವಾ? ಸೊ ನಾವೇನ್ ಮಾಡೋಣ? EC ಅನ್ನ AC ಯ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ, ಸೊ 5 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ
ಇ ಸಿ ಈಕ್ವಲ್ ಆಗುತ್ತೆ ಹೇಳಿ ಎ ಸಿ ಮೈನಸ್ ಎ ಇ ಆಗತ್ತೆ ಅಲ್ವಾ. ಸೊ ಎ ಸಿ ಮೈನಸ್ ಎ ಇ. ಓಕೆ, ಸೊ ಇಲ್ಲಿ ಎ ಸಿ ಈಸ್ ಈಕ್ವಲ್ ಟು ಏನ್ ಹೇಳಿ ಎ ಸಿ ಮೈನಸ್ ಎ ಈಕ್ವಲ್ ಟು ಏನಾಗುತ್ತೆ ಹೇಳಿ ಇ ಸಿ ಗೆ ಸಮನಾಗ್ತಾ ಇದೆ. ಸೊ ಹಾಗಾಗಿ ಇ ಸಿ ಅನ್ನ ನಾನು ಎ ಸಿ ಮೈನಸ್ ಎ ಇ ಅಂತ ಬರ್ದಿದ್ದೇನೆ. ಸೊ 5 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ, ಸೊ ಎ ಸಿ ಏನ್ ಹೇಳಿ 18 ಮೈನಸ್ ಎ ಇ. ಓಕೆ, ಸೊ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 5 ಗುಣಿಸು 18 ಮೈನಸ್ ಎ ಇ ಇಸ್ ಈಕ್ವಲ್ ಟು 7 ಎ ಇ ಆಯ್ತು. ಓಕೆ, ಸೊ ಇದು 5 ಗುಣಿಸ್ ಇಂಟು 18, ಸೊ ಇದೇನಾಗುತ್ತೆ 90 ಮೈನಸ್ 5 ಎ ಇ is equal to 7 AE. 7 AE. So ಇದೇನಾಗುತ್ತೆ 90 is equal to 7 AE plus 5 AE ಎಷ್ಟಾಗುತ್ತೆ ಹೇಳಿ 12 AE ಆಗತ್ತೆ. ಸೊ AE is equal to ಏನಾಗುತ್ತೆ ಹೇಳಿ 90 divided by 12. ಸೊ ಇದು AE is equal to 7.5 ಸೆಂಟಿಮೀಟರ್ ಬರುತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ನಮ್ಗೆ ಎ ಇ ಅಳತೆ ಎಷ್ಟು ಬಂದಿದೆ 7.5 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ನಾವು ಡಿ ಸಮಾಂತರ ಬಿ ಸಿ ಆಗಿರೋದ್ರಿಂದ ಟೇಲ್ಸ್ ನ ಪ್ರಮೇಯದ ಸಹಾಯದಿಂದ ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ ಅನ್ನೋ ಅಂಶ ಗೊತ್ತಿದೆ. ಸೊ ಇವುಗಳ ಸಹಾಯದಿಂದ ಏನ್ ಮಾಡಿದ್ದೇವೆ ನಾವು ಎ ಇ ಅಳತೆಯನ್ನ ಹುಡುಕಿದ್ದೇವೆ ಮಕ್ಕಳು. ಎ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ 7.5 ಸೆಂಟಿಮೀಟರ್. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಇಲ್ಲಿ 6 ಮೀಟರ್ ಎತ್ತರದ ನೇರವಾದ ಕಂಬ ಏನ್ ಮಾಡ್ತಾ ಇದೆ ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಓಕೆ, ಸೊ ಇದು ಪಿ ಕ್ಯೂ 6 ಮೀಟರ್ ಎತ್ತರದ ಕಂಬ ಅಂತ ತಗೊಂಡ್ರೆ ಇದೇನ್ ಮಾಡುತ್ತೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಓಕೆ, ಸೊ ಅದೇ ಸಮಯದಲ್ಲಿ 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡಿದರೆ, ಸೊ ಒಂದು ಕಟ್ಟಡ, ಸೊ ಆ ಕಟ್ಟಡದ ಎತ್ತರ ಗೊತ್ತಿಲ್ಲ, ಎ ಬಿ ಅನ್ನೋದು ಕಟ್ಟಡ ಅಂತ ತಗೊಂಡ್ರೆ, ಸೊ ಈ ಕಟ್ಟಡ ಏನ್ ಮಾಡ್ತಾ ಇದೆ 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ ಅದೇ ಸಮಯದಲ್ಲಿ. ಸೊ ಹಾಗಾದ್ರೆ ಈ ಹೇಳಿಕೆಗೆ ತಕ್ಕ ಹಾಗೆ ನಾವು ಡಯಾಗ್ರಾಮ್ ಅನ್ನ ನೋಡಿದ್ರೆ ಹೇಗ್ ಬರುತ್ತೆ ನೋಡಿ, ಎ ಬಿ ಸಿ, ಸೊ ಇಲ್ಲಿ ಪಿ ಕ್ಯೂ, ಈ ರೀತಿಯಾಗಿ ನಮ್ಗೆ ಡಯಾಗ್ರಾಮ್ ಸಿಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಮ್ಗೆ ತ್ರಿಭುಜ ಎ ಬಿ ಸಿ ಹಾಗೂ ಪಿ ಕ್ಯೂ ಸಿ ಗಳು ಸಿಗ್ತಾ ಇದೆ. ಸೊ ಇಲ್ಲಿ ನಾವು ಕಟ್ಟಡದ ಎತ್ತರವನ್ನ ಕಂಡುಹಿಡಿಬೇಕು ಅಂತಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಸಿ ಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೇಕು. ಓಕೆ, ಸೊ ಇದು ಸಮರೂಪಿ ತ್ರಿಭುಜಗಳು ಹೇಳ್ಬೇಕು ಅಂದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ನಿರ್ಧರಿಸ್ಕೊಳ್ಬೇಕು. ಸೊ ಅವುಗಳು ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದೆ ಅಂತ ಹೇಳ್ಬೇಕು. ಸೊ ಆಗ ಮಾತ್ರ ನಾವು ಈ ಎರಡು ತ್ರಿಭುಜಗಳ ಸಮರೂಪಿ ಅಂತ ಹೇಳ್ಬೋದು. ಸೊ ಇವು ಸಮರೂಪಿ ಅಂತ ಹೇಳಿದ್ರೆ ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ ಅಂತ ನಾವು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಾವು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಸಿ ಅನ್ನ ತಗೊಂಡ್ರೆ, ಸೊ ಇಲ್ಲಿ ಏನಾಗ್ತಾ ಇದೆ ಈ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಏನಾಗ್ತಾ ಇದೆ ಕೋನ ಪಿ ಕ್ಯೂ ಸಿ ಗೆ ಸಮನಾಗ್ತಾ ಇದೆ. ಯಾಕಂದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಲಂಬ ಕೋನ, ತ್ರಿಭುಜ ಪಿ ಕ್ಯೂ ಸಿ ಯಲ್ಲಿ ಕ್ಯೂ ಕೂಡ ಲಂಬ ಕೋನ ಅಲ್ವಾ. ಸೊ ಹಾಗಾಗಿ ಲಂಬ ಕೋನಗಳು, ಸೊ ಹಾಗಾಗಿ ಈ ಎರಡು ಕೋನಗಳು ಸಮ. ಹಾಗೆ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಸಿ ಬಿ ಕೋನ
ಈಸ್ ಈಕ್ವಲ್ ಟು ತ್ರಿಭುಜ ಪಿ ಕ್ಯೂ ಸಿ ಅಲ್ಲಿ ಪಿ ಸಿ ಕ್ಯೂ ಕೋನ ಸಮ. ಯಾಕಂದ್ರೆ ಈ ಎರಡು ತ್ರಿಭುಜಗಳಲ್ಲಿರುವ ಸಾಮಾನ್ಯ ಕೋನಗಳು ಅಲ್ವಾ. ಸೊ ಸಾಮಾನ್ಯ ಕೋನ. ಸೊ ಈಗ ಎರಡು ಕೋನಗಳು ಸಮನಾಯ್ತು ಅಂದ್ರೆ ಮೂರನೆಯ ಕೋನ ಸಮನಾಗಿರ್ತೇ ಇರತ್ತೆ ಮಕ್ಕಳೇ. ಸೊ ಹಾಗಾಗಿ ನಾವಿಲ್ಲಿ ಕೋನ ನಿರ್ಧಾರಕ ಗುಣದಿಂದ ಏನ್ ಹೇಳ್ಬೋದು, ಕೋನ ನಿರ್ಧಾರಕ ಗುಣದಿಂದ ಏನ್ ಹೇಳ್ಬೋದು, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಸಿ ಆಗತ್ತೆ. ಓಕೆ, ಸೊ ಈಗ ನಾವೇನ್ ಹೇಳಿದ್ವಿ, ಎ ಬಿ ಸಿ ಮತ್ತು ಪಿ ಕ್ಯೂ ಸಿಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ವಿ. ಸೊ ಇವುಗಳು ಸಮರೂಪಿ ತ್ರಿಭುಜಗಳಾದ್ರೆ ಏನಿರತ್ತೆ, ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರತ್ತೆ. ಸೊ ಹಾಗಾಗಿ ನಾವು ಇವುಗಳ ಬಾಹುಗಳ ಅನುಪಾತವನ್ನ ಬರಿಬಹುದು. ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಬಿ ಸಿ ಡಿವೈಡೆಡ್ ಬೈ ಕ್ಯೂ ಸಿ ಆಗತ್ತೆ. ಓಕೆ, ಅನುಪಾತಗಳು ಸಮನಾಯ್ತು. ಸೊ ಈಗ ಎ ಬಿ ಏನ್ ಹೇಳಿ, ಕಟ್ಟಡದ ಎತ್ತರ ಗೊತ್ತಿಲ್ಲ. ಸೊ ಪಿ ಕ್ಯೂ ಏನ್ ಹೇಳಿ, ಪಿ ಕ್ಯೂ ಕಂಬದ ಎತ್ತರ 6 ಮೀಟರ್ ಈಸ್ ಈಕ್ವಲ್ ಟು ಬಿ ಸಿ ಕಟ್ಟಡದ ನೆರಳಿನ ಉದ್ದ 28 ಮೀಟರ್ ಡಿವೈಡೆಡ್ ಬೈ ಕ್ಯೂ ಸಿ ಕಂಬದ ನೆರಳು ಎಷ್ಟು ಬಂದಿದೆ, 4 ಮೀಟರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಎ ಬಿ ಇಸ್ ಈಕ್ವಲ್ ಟು 28 ಗುಣಿಸು 6 ಡಿವೈಡೆಡ್ ಬೈ 4. ಸೊ 4 ಬಂದ್ರೆ 4 7 28. ಸೊ ಎ ಬಿ ಇಸ್ ಈಕ್ವಲ್ ಟು ಏನಾಗಿದೆ, 6 7 42 ಮೀಟರ್. ಹಾಗಾದ್ರೆ ಇಲ್ಲಿ ನಮ್ಗೆ ಕಟ್ಟಡದ ಎತ್ತರ ಎಷ್ಟು ಸಿಕ್ಕಿದೆ, ಕಟ್ಟಡದ ಎತ್ತರ ಎಷ್ಟು ಬಂದಿದೆ ಹೇಳಿ, 42 ಮೀಟರ್. ಓಕೆ, ಸೊ ಇಲ್ಲಿ ಆನ್ಸರ್ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದು ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೊಬಿಡ್ಬೋದು. ಸೊ ಏನಿರುತ್ತೆ ಇಲ್ಲಿ, ತ್ರಿಭುಜ ಪಿ ಕ್ಯೂ ಸಿ ಮತ್ತು ಎ ಬಿ ಸಿಗಳು ಸಮರೂಪಿ ತ್ರಿಭುಜಗಳಾಯ್ತು ಅಂದ್ರೆ ಅವುಗಳ ಬಾಹುಗಳ ಅನುಪಾತಗಳು ಏನಿರುತ್ತೆ ಹೇಳಿ, ಸಮಾನುಪಾತದಲ್ಲಿ ಇರತ್ತೆ. ಅಂದ್ರೆ ಈಗ ನೋಡಿ ಪಿ ಕ್ಯೂ ಎಷ್ಟಿದೆ, 4 ಇದೆ ಅಲ್ವಾ. ಸೊ ಎ ಬಿ ಎಷ್ಟು ಬಂದಿದೆ, 42 ಬಂದಿದೆ. ಒಂದ್ ಸೆಕೆಂಡ್, 6 ಇದೆ ಅಲ್ವಾ, ಇದು ಸಾರಿ 6 ಇದೆ. ಸೊ ಇದು ಎಷ್ಟಿದೆ, ಕಟ್ಟಡದ ಎತ್ತರ 42 ಬಂದಿದೆ ಅಲ್ವಾ. ಸೊ ಇಲ್ಲಿ ಕ್ಯೂ ಸಿ 4 ಮೀಟರ್ ಇದೆ, ಬಿ ಸಿ ಎಷ್ಟಿದೆ, 28 ಮೀಟರ್ ಇದೆ ಅಲ್ವಾ. ಸೊ ಇಲ್ಲಿ ಪಿ ಕ್ಯೂ ಡಿವೈಡೆಡ್ ಬೈ ಎ ಬಿ ಅಂದ್ರೆ ಇಲ್ಲಿ 6 ಇದೆ, ಎ ಬಿ ಏನಿದೆ ಹೇಳಿ 42 ಇದೆ. ಅಂದ್ರೆ ಈ ಪಿ ಕ್ಯೂ ಗಿಂತ 7 ಪಟ್ಟು ಜಾಸ್ತಿ ಇದೆ ಅಲ್ವಾ. ಅದೇ ರೀತಿ ಕ್ಯೂ ಸಿ 4 ಇದೆ, ಬಿ ಸಿ ಏನಿದೆ ಹೇಳಿ, ಇದರ ನೆರಳು ಕಟ್ಟಡದ ನೆರಳು 28 ಇದೆ. ಅಂದ್ರೆ ಕ್ಯೂ ಸಿ ಗಿಂತ 7 ಪಟ್ಟು ಜಾಸ್ತಿ ಇದೆ ಅಲ್ವಾ. ಸೊ ಎರಡು ಬಾಹುಗಳ ಅನುಪಾತಗಳು ಏನಾಯ್ತು ಹೇಳಿ, ಸಮಾನುಪಾತದಲ್ಲಿ ಬಂತು, 7 ಪಟ್ಟು. ಸೊ ಇದಕ್ಕಿಂತ 7 ಪಟ್ಟು ಅನ್ನೋದು. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನೀವು ಕ್ರಾಸ್ ಚೆಕ್ ಮಾಡಿ ಆನ್ಸರ್ ನ ಚೆಕ್ ಮಾಡ್ಕೊಳ್ಬಹುದು ಮಕ್ಕಳೇ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 7ನೆಯ ಪ್ರಶ್ನೆಯನ್ನ ಗಮನಿಸಿ. ಎ ಬಿ ಮತ್ತು ಸಿ ಡಿಗಳು ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತದೆ. ಎ ಸಿ ಸಮಾಂತರ ಡಿ ಬಿ ಆಗುವಂತೆ ಎ ಸಿ ಮತ್ತು ಡಿ ಬಿ ಗಳನ್ನ ಸೇರಿಸಿದೆ. ಎಒ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಬಿಒ ಡಿವೈಡೆಡ್ ಬೈ ಬಿ ಡಿ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ ಅನ್ನ ನೋಡಿ. ನಾವಿಲ್ಲಿ ಈ ಎರಡು ತ್ರಿಭುಜಗಳು, ತ್ರಿಭುಜ ಎ ಸಿ ಒ ಮತ್ತು ಬಿ ಡಿ ಗಳಲ್ಲಿ, ಸೊ ಈ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿ ಕೊಟ್ಟಿರುವ ಅಂಶ ಏನಿದೆ, ಎ ಸಿ ಸಮಾಂತರ ಡಿ ಬಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಎ ಸಿ ಏನಾಗಿದೆ, ಸೊ ಎ ಸಿ ಏನಾಗಿದೆ, ಡಿ ಬಿ ಗೆ ಸಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಈಸಿಯಾಗಿ ತಿಳ್ಕೊಂಡ್ ಬಿಡ್ಬೋದು, ಎ ಒ ಸಿ ಮತ್ತು ಬಿ ಡಿ ಓಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ಬಟ್ ಹೇಗ್ ಸಮರೂಪಿ ಅಂತ ಹೇಳಿದ್ವಿ ಅನ್ನೋದು ರೀಸನ್ ಬೇಕು ನಮ್ಗೆ. ಹಾಗಾದ್ರೆ ಏನೇನ್ ಅಂಶಗಳನ್ನ ನೋಡಿ ನಾವು ಇವ ಸಮರೂಪಿ ಅಂತ ಹೇಳ್ತೇವೆ ನೋಡಿ. ತ್ರಿಭುಜ ಎ ಒ ಸಿ ಮತ್ತು ಡಿ ಒ ಬಿ ಗಳಲ್ಲಿ ಕೋನ ಎ ಏನಾಗಿದೆ, ಕೋನ ಬಿ ಗೆ ಸಮನಾಗತ್ತೆ. ಯಾಕಂದ್ರೆ ಈ ಎರಡು ಕೋನಗಳು ಪರ್ಯಾಯ ಕೋನಗಳು. ಯಾವಾಗ ಪರ್ಯಾಯ ಕೋನಗಳಾಗತ್ತೆ, ಎ ಸಿ ಸಮಾಂತರ ಡಿ ಬಿ ಆಗಿದ್ದಾಗ.
ಓಕೆ, ಸೊ ಪರ್ಯಾಯ ಕೋನಗಳು, ಯಾಕಂದ್ರೆ ಇಲ್ಲಿ AC ಸಮಾಂತರ BD ಆಗಿದೆ. ಹಾಗೆ AC ಕೋನ D ಕೋನಕ್ಕೆ ಸಮ, ಯಾಕಂದ್ರೆ ಇವು ಪರ್ಯಾಯ ಕೋನಗಳು ಅಲ್ವಾ. ಸೊ ಅಂಶಗಳು, ಈ ಅಂಶದಿಂದ ನಾವು ಈ C ಕೋನ D ಕೋನಕ್ಕೆ ಸಮ ಅಂತ ಹೇಳಿದ್ವಿ. ಹಾಗೆ ಮೂರನೆಯ ಕೋನ AOC O ಕೋನ DOB ಯ O ಕೋನಕ್ಕೆ ಸಮನಾಗತ್ತೆ, ಯಾಕಂದ್ರೆ ಈ ಎರಡು ಕೋನಗಳು ಶೃಂಗಾಭಿಮುಖ ಕೋನಗಳು. ಸೊ ಇದು 80 ಡಿಗ್ರಿ ಇದ್ರೆ BOD ಕೂಡ ಹೇಳಿ 80 ಡಿಗ್ರಿನೇ ಆಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಕೋನ 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 ನಿರ್ಧಾರಕ ಗುಣದಿಂದ ಏನ್ ಹೇಳ್ತಾ ಇದ್ದೇವೆ, ತ್ರಿಭುಜ AOC ಸಮರೂಪಿ ತ್ರಿಭುಜ BDO ಅಂತ ಹೇಳಿದ್ವಿ ಮಕ್ಳೇ. ಸೊ ಇವುಗಳು ಕೋನಗಳು ಅಂದ್ರೆ ಅನುರೂಪ ಕೋನಗಳು ಸಮವಾಗಿದೆ ಅಂದ್ರೆ ಅವುಗಳ ಬಾಹುಗಳ ಅನುಪಾತಗಳು ಕೂಡ ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾಗಿ ಏನ್ ಹೇಳ್ಬೋದು ನಾವು, AO ಡಿವೈಡೆಡ್ ಬೈ BO ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, AC ಡಿವೈಡೆಡ್ ಬೈ BD ಆಗತ್ತೆ, ಈಸ್ ಈಕ್ವಲ್ ಟು CO ಡಿವೈಡೆಡ್ ಬೈ OD. ಸೊ ಯಾವ್ದಾದ್ರು ಎರಡು ಅನುಪಾತವನ್ನ ತಗೊಂಡಿದ್ದೇನೆ, ಯಾಕಂದ್ರೆ ಇಲ್ಲಿ ನಾವು ಪ್ರೂವ್ ಮಾಡ್ಲಿಕ್ಕೆ ಹೊರಟಿರೋ ಪ್ರೂಫ್ ಅನ್ನು ಕೂಡ ನೋಡ್ಬೇಕು, ಸೊ ಹೇಗಿದೆ ಇದು ಅನ್ನೋದು. ಸೊ ಹಾಗಾಗಿ ನಾನು ಕೇವಲ ಇದು ಎರಡೇ ಅನುಪಾತವನ್ನ ತಗೊಂಡಿದ್ದೇನೆ. ಸೊ ಹಾಗಾಗಿ AO ಡಿವೈಡೆಡ್ ಬೈ PO ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DB ಆಯ್ತು. ಸೊ ಇಲ್ಲಿ AO, ಸೊ ಜಸ್ಟ್ ಇಂಟರ್ಚೇಂಜ್ ಮಾಡಿದ್ರೆ AO ಡಿವೈಡೆಡ್ ಬೈ AC, ಸೊ ಇದೇನಾಯ್ತು ರೈಟ್ ಸೈಡ್ ಹೋದಾಗ ಅಂಶಕ್ಕೆ ಬಂದಿದೆ. ಸೊ BO ಡಿವೈಡೆಡ್ ಬೈ BD ಆಯ್ತು ಮಕ್ಕಳೇ. ಸೊ ಹೆನ್ಸ್ ದಿ ಪ್ರೂಫ್. ಓಕೆ, ಸೊ ಇಷ್ಟೇ ಮಕ್ಕಳೇ ಇದು. ಮುಂದಿನ ಪ್ರಶ್ನೆ ಹೋಗೋಣ. 8ನೆಯ ಪ್ರಶ್ನೆಯನ್ನ ಗಮನಿಸಿ. ABCD ಒಂದು ಸಮಾಂತರ ಚತುರ್ಭುಜ, BCಯ ಮೇಲೆ ಈ ಒಂದು ಬಿಂದು ಕರ್ಣ PDಯು A ಮತ್ತು E ಗಳನ್ನ ಸೇರಿಸುವ ರೇಖೆಯನ್ನ F ನಲ್ಲಿ ಛೇದಿಸುತ್ತದೆ. ಸೊ ನಾವು DF ಇಂಟು EF ಇಸ್ ಈಕ್ವಲ್ ಟು EB ಇಂಟು FA ಎಂದು ಸಾಧಿಸಿ. ಸೊ ನೋಡಿ ಇಲ್ಲಿ ಸಮರೂಪಿ ತ್ರಿಭುಜ, ಸೊ ಇಲ್ಲಿ ತ್ರಿಭುಜಗಳು ಟಾಪಿಕ್ಗೆ ಮುಖ್ಯವಾಗಿ ನೀವು ಇಲ್ಲಿ ಕಾನ್ಸೆಪ್ಟ್ ಅಂದ್ರೆ ಇಷ್ಟೇ ಮಕ್ಕಳೇ, ಸಮಾಂತರ ತ್ರಿಭುಜಗಳಾದ್ರೆ, ಸೊ ಇಲ್ಲಿ ಸಮಾಂತರ ರೇಖೆಗಳಿದ್ಬಿಟ್ರೆ ಅವುಗಳು ಸಮರೂಪಿಗಳಾಗಿರುತ್ತೆ. ಸಮರೂಪಿ ತ್ರಿಭುಜಗಳಾದ್ರೆ ಅವುಗಳು ಏನಿರುತ್ತೆ, ಅವುಗಳ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿ ಇರುತ್ತೆ. ಸೊ ಇಷ್ಟನ್ನ ನೀವು ಸರಿಯಾಗಿ ತಗೊಂಡ್ರೆ, ಸೊ ಅದಕ್ಕೆ ರಿಲೇಟೆಡ್ ಆಗಿ ಬರುವಂತಹ ಎಲ್ಲಾ ಥಿಯರಮ್ಸ್ ಅನ್ನು ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಕೇವಲ ನೀವು ಕೋನಗಳು ಸಮ ಅಂತ ತೋರಿಸ್ಬೇಕು. ಸೊ ಬಾಹು 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 ನಿರ್ಧಾರಕ ಗುಣ ಅಥವಾ ಕೋನ ಬಾಹು ಕೋನ ನಿರ್ಧಾರಕ ಗುಣ, ಸೊ ಈ ಅಂಶವನ್ನ ತೋರಿಸಿ ಈ ಎರಡು ತ್ರಿಭುಜಗಳು ಸಮರೂಪಿ ಆಗತ್ತೆ ಅಂತ ಹೇಳೋದು, ಇಷ್ಟೇ ಮಕ್ಕಳೇ. ಸೊ ಇಲ್ಲೂ ಕೂಡ ಸಿಮಿಲರ್ ಪ್ರಾಬ್ಲಮ್ ಇದೆ ನೋಡಿ. ಸಮಾಂತರ ಚತುರ್ಭುಜ ABCD ಯಲ್ಲಿ ಏನಾಗ್ತಾ ಇದೆ, AD ಏನಾಗಿದೆ BCಗೆ ಸಮಾಂತರವಾಗಿದೆ, ಕೊಟ್ಟಿರುವ ಅಂಶವನ್ನ ಬರ್ಕೊಳ್ತಾ ಇದ್ದೇನೆ ನಾನು. ಮತ್ತು BD ರೇಖಾಖಂಡವು ಛೇದಕ ರೇಖೆಯಾಗಿದೆ. ಸೊ BD ಏನಾಗಿದೆ ಹೇಳಿ, ಛೇದಕ ರೇಖೆ. ಈಗ ನಾವು ಇಲ್ಲಿ AFD ಮತ್ತು EFB ಈ ಎರಡು ತ್ರಿಭುಜಗಳನ್ನ ಸಮರೂಪಿ ಅಂತ ಹೇಳೋಣ. ಸೊ ಯಾವ ಅಂಶಗಳನ್ನ ಇಟ್ಕೊಂಡು ಹೇಳಿಕ್ ಸಾಧ್ಯ ಇದೆ ನೋಡಿ. ಇಲ್ಲಿ AD ಏನಾಗಿದೆ BCಗೆ ಸಮಾಂತರವಾಗಿದೆ, ಹಾಗಾದ್ರೆ ಇಲ್ಲಿ F ಕೋನ ಏನಾಗತ್ತೆ ಹೇಳಿ, ಸಾರಿ D ಕೋನ ಏನಾಗತ್ತೆ B ಕೋನಕ್ಕೆ ಸಮ, ಯಾಕಂದ್ರೆ ಇದು ಪರ್ಯಾಯ ಕೋನ ಅಲ್ವಾ. ಸೊ ಒಂದು ಕೋನ ಸಮ ಅಂತ ಹೇಳಿದ್ವಿ. ಸೊ ಇಲ್ಲಿ AE ರೇಖಾಖಂಡವು ಛೇದಕ ರೇಖಾಗಿದೆ. ಸೊ AE ಏನಾಗಿದೆ ಹೇಳಿ, ಛೇದಕ. DB ಮತ್ತು AEಗಳು ಛೇದಕ ರೇಖೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, A ಕೋನ ಏನಾಯ್ತು ಈ ಕೋನಕ್ಕೆ ಸಮ, ಯಾಕಂದ್ರೆ ಇದು ಆಂತರಿಕ ಪರ್ಯಾಯ ಕೋನಗಳು. ಸೊ D ಕೋನ B ಕೋನಕ್ಕೆ ಸಮ, ಯಾಕಂದ್ರೆ ಇದು ಪರ್ಯಾಯ ಕೋನ. ಹಾಗೆ A ಕೋನ ಏನ್ ಹೇಳಿ ಈ ಕೋನಕ್ಕೆ ಸಮ. ಸೊ ಇದು ಕೂಡ ಆಂತರಿಕ ಪರ್ಯಾಯ ಕೋನ. ಹಾಗೆ ತ್ರಿಭುಜ ADF ನಲ್ಲಿ F ಕೋನ ತ್ರಿಭುಜ BFE ನಲ್ಲಿ F ಕೋನಕ್ಕೆ ಸಮ, ಯಾಕಂದ್ರೆ ಈ ಎರಡು ಕೋನಗಳು ಶೃಂಗಾಭಿಮುಖ ಕೋನಗಳು. ಹಾಗಾದ್ರೆ ಕೋನ 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 ನಿರ್ಧಾರಕ ಗುಣದಿಂದ ನಾವೇನ್ ಹೇಳ್ಬೋದು, ತ್ರಿಭುಜ ADF ಸಮರೂಪಿ
ತ್ರಿಭುಜ BEF ಅಂತ ಹೇಳಿದ್ವಿ ಅಲ್ವಾ. ಸೊ ಇವುಗಳ ಸಮರೂಪಿಗಳಾದ್ರೆ ಏನ್ ಹೇಳ್ಬೋದು, ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ. ಹಾಗಾದ್ರೆ ಏನ್ ಬರಿಬಹುದು, AF ಡಿವೈಡೆಡ್ ಬೈ FE ಇಸ್ ಈಕ್ವಲ್ ಟು FD ಡಿವೈಡೆಡ್ ಬೈ FB ಇಸ್ ಈಕ್ವಲ್ ಟು ಏನ್ ಹೇಳಿ, AD ಡಿವೈಡೆಡ್ ಬೈ BF. ಸೊ ಇಷ್ಟೇ. ಸೊ ಇಲ್ಲಿ ಪ್ರೂಫ್ ಅನ್ನ ಒಮ್ಮೆ ನೋಡ್ಕೊಳ್ಳಿ. ಯಾವ್ಯಾವ ಅಂಶ ಇದೆ, DF EF EB FA ಇದೆ. ಸೊ ಹಾಗಾಗಿ ನಾವಿಲ್ಲಿ ಮಾಡೋಣ, ಕೇವಲ ಎರಡು ಅನುಪಾತಗಳನ್ನ ನೋಡಿದ್ರೆ AF ಡಿವೈಡೆಡ್ ಬೈ EF ಇಸ್ ಈಕ್ವಲ್ ಟು ಏನ್ ಹೇಳಿ, FD ಡಿವೈಡೆಡ್ ಬೈ FB. ಸೊ ಇದನ್ನ ಓರೆ ಗುಣಾಕಾರ ಮಾಡಿದಾಗ AF ಇಂಟು FB ಇಸ್ ಈಕ್ವಲ್ ಟು EF ಇಂಟು FD ಬರುತ್ತೆ. ಸೊ ಇದು ಪ್ರೂಫ್. ಓಕೆ, ಜಸ್ಟ್ ಇದನ್ನ ಇಂಟರ್ಚೇಂಜ್ ಮಾಡಿ ಅಲ್ಲಿ ಪ್ರೂಫ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಅಲ್ಲಿ ನೀವು ಅಲ್ಲಿ ಪ್ರೂಫ್ ಅಲ್ಲಿ ಏನ್ ಬರ್ದಿದಾರಲ್ಲ, ಸೊ ಅದನ್ನ ಬರ್ದು ಹೆನ್ಸ್ ದಿ ಪ್ರೂಫ್ ಅಂತ ಹೇಳಿದ್ರೆ ಆಯ್ತು ಮಕ್ಕಳು. ಓಕೆ, ಸೊ ಇಲ್ಲಿಗೆ ಈ ಕ್ವಶನ್ ನ ಸಾಲ್ವ್ ಮಾಡಿದ್ದೇವೆ ನಾವು. ಸೊ ಈಗ 9ನೇ ಪ್ರಶ್ನೆಯನ್ನ ನೋಡೋಣ. ಒಂಬತ್ತನೆಯ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ AB ಸಮಾಂತರ PQ ಮತ್ತು AC ಸಮಾಂತರ PR ಆಗುವಂತೆ AB ಮತ್ತು C ಗಳು ಕ್ರಮವಾಗಿ OP, OQ ಮತ್ತು OR ಗಳ ಮೇಲಿನ ಬಿಂದುಗಳಾದರೆ. ಸೊ ಇಲ್ಲಿ ನೋಡಿ, AB ಸಮಾಂತರ ಏನಿದೆ PQ. ಓಕೆ, ಸೊ ಇಲ್ಲಿ AC ಸಮಾಂತರ P ಆದರೆ ನಾವೇನ್ ಹೇಳ್ಬೇಕು, BC ಕೂಡ QR ಗೆ ಸಮಾಂತರವಾಗಿರುತ್ತೆ ಅಂತ ಹೇಳ್ಬೇಕು. ಓಕೆ, ಸೊ ಈಗ ಇಲ್ಲಿ ಥೇಲ್ಸ್ ನ ಪ್ರಮೇಯ ಸಹಾಯದಿಂದ ಏನ್ ಮಾಡ್ಬೋದು, AB ಸಮಾಂತರ PQ ಆಯ್ತು ಅಂದ್ರೆ ಅವುಗಳ ಬಾಹುಗಳ ಅನುಪಾತಗಳು ಕೂಡ ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವೇನ್ ಬರೀಬಹುದು ಇಲ್ಲಿ, ತ್ರಿಭುಜ POQ ನಲ್ಲಿ AB ಏನ್ ಹೇಳ್ತಾ ಇದ್ದಾರೆ ಅವರು, ಸಮಾಂತರ PQ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತೇವೆ. ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ಸೊ ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿರುತ್ತೆ. ಹಾಗಾಗಿ ಏನ್ ಬರಿಬಹುದು, OB ಡಿವೈಡೆಡ್ ಬೈ BQ ಇಸ್ ಈಕ್ವಲ್ ಟು ಏನ್ ಹೇಳಿ, AO ಡಿವೈಡೆಡ್ ಬೈ AP. ಓಕೆ, ಸೊ ಇಲ್ಲಿ ತ್ರಿಭುಜ PQO ನಲ್ಲಿ ಸೊ ಈ ಎರಡು ಬಾಹುಗಳು ಸಮಾನುಪಾತದಲ್ಲಿದ್ರೆ BO ಡಿವೈಡ್ ಬೈ BQ ಆಗತ್ತೆ, AO ಡಿವೈಡೆಡ್ ಬೈ AP ಆಗತ್ತೆ. ಸೊ ಇಷ್ಟೇ ಮಕ್ಕಳು. ಸೊ ಇದನ್ನ ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ಅದೇ ರೀತಿ ತ್ರಿಭುಜ POR ನಲ್ಲಿ, ಸೊ POR ನಲ್ಲಿ ಏನಾಗಿದೆ, AC ಸಮಾಂತರ PR ಅಂತ ಹೇಳ್ತಾ ಇದ್ದಾರೆ. ಸೊ ಇವುಗಳು ಸಮಾಂತರವಾಗಿದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯದಂತೆ ಸೊ ಇವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು AO ಡಿವೈಡೆಡ್ ಬೈ AP ಇಸ್ ಈಕ್ವಲ್ ಟು ಏನ್ ಹೇಳಿ, OC ಡಿವೈಡೆಡ್ ಬೈ CR ಆಯ್ತು. ಓಕೆ, ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳೋಣ. ಸೊ ಈಗ ಇಲ್ಲಿ ಈಕ್ವೇಶನ್ 1 ಮತ್ತು 2, ಸಮೀಕರಣ 1 ಮತ್ತು 2ರಿಂದ ಸೊ ಏನಾಯ್ತು ಇಲ್ಲಿ ನೋಡಿ, A ಈಕ್ವಲ್ ಟು B ಈಕ್ವಲ್ ಟು C ಏನಾಗತ್ತೆ ಹೇಳಿ, A ಈಕ್ವಲ್ ಟು C ಆಗತ್ತೆ. ಸೊ ಇಲ್ಲಿ ಸ್ವಯಂ ಸಿದ್ಧ 9ನೇ ತರಗತಿಯಲ್ಲಿ ಕಲ್ತಂತ ಅಂಶ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಏನಾಗುತ್ತೆ ಹೇಳಿ, ಒಂದಕ್ಕೊಂದು ಸಮ. ಸೊ ಹಾಗಾಗಿ ನಾವು ಸಮೀಕರಣ 1 ಮತ್ತು 2ರಿಂದ ಸೊ ಸಮೀಕರಣ 1 ಮತ್ತು 2ರಿಂದ ಸೊ ಏನ್ ಬರಿಬಹುದು, OB ಡಿವೈಡೆಡ್ ಬೈ BQ is equal to OB divided by BQ is equal to OC divided by CR. OC divided by CR ಆಗತ್ತೆ. ಹಾಗಾದ್ರೆ ಇಲ್ಲಿ ಮೂಲ ಸಮಾನುಪಾತತೆಯ ವಿಲೋಮ. ಸೊ ನಮಗೆ ಬಾಹುಗಳ ಅನುಪಾತಗಳು ಸಮ ಅಂತ ತೋರಿಸಿದ್ವಿ. ಹಾಗಾದ್ರೆ ನಾರ್ಮಲ್ ಆಗಿ ಏನಿರ್ಬೇಕು, ಇವುಗಳ ಬಾಹುಗಳು ಸಮಾಂತರವಾಗಿರತ್ತೆ. ಓಕೆ, ಸೊ ಮೂಲ ಸಮಾನುಪಾತತೆಯ ವಿಲೋಮ, ಮೂಲ
ಸಮಾನುಪಾತತೆಯ ವಿಲೋಮ ಏನ್ ಹೇಳ್ಬೋದು, BC ಸಮಾಂತರ QR ಆಗತ್ತೆ. ಓಕೆ, ಹೆನ್ಸ್ ದಿ ಪ್ರೂಫ್. ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಇನ್ 2 ಲೆಕ್ಕಗಳಿವೆ. ಸೊ ಅದನ್ನ ನಾನು ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು.